ಚಳ್ಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲಸದಲ್ಲಿ ಅಸಡ್ಡೆ ತೋರುವ ಅಧಿಕಾರಿಗಳ ವಿರುದ್ಧ ಶಾಸಕರು ಫುಲ್ ಗರಂ ಆದರು. ತಾಲೂಕಿನಾದ್ಯಂತ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿ, ಇಲ್ಲವಾದರೆ ವರ್ಗಾವಣೆ ತೆಗೆದುಕೊಂಡು ಹೋಗಿ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಎಚ್ಚರಿಕೆ ಕೊಟ್ಟರು. ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ಲೋಪವಾದರೆ ಅದಕ್ಕೆ ನೀವೇ ಹೊಣೆಗಾರರು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು. ಮೊನ್ನೆ ನಡೆದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಹಾಕಿದ್ದ ಸೀಟು ಗಾಳಿಗೆ ಕಿತ್ತೋಗಿ ನೆಲಕ್ಕೆ ಬಿತ್ತು. ಇದಕ್ಕೆ ಯಾರು ಹೊಣೆ? ಮಕ್ಕಳ ಜೊತೆ ಚೆಲ್ಲಾಟವಾಡುವ ಏಡಬಲ್ಲಿ ವಿರುದ್ಧ ಶಾಸಕರು ಕೆಂಡಾಮಂಡಲವಾದರು. ಕಳಪೆ ಕಾಮಗಾರಿ ಮಾಡಿದರೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಇಂಥ ಘಟನೆಗೆ ನೀವೇ ಹೊಣೆಗಾರರು. ನಿಮ್ಮನ್ನು ಹಾಗೂ ನಿಮ್ಮ ಇಂಜಿನಿಯರ್ ಇಬ್ಬರಲ್ಲಿ ಒಬ್ಬರನ್ನು ಅಮಾನತು ಮಾಡಿದರೆ ನಿಮಗೆ ಬುದ್ಧಿ ಬರುವುದು ಎಂದು ತಿಳಿಸಿ, ಇನ್ನು ಮುಂದೆ ಕಳಪೆ ಕಾಮಗಾರಿ ಮಾಡಿದರೆ ನಾನಂತೂ ಸಹಿಸಲ್ಲ, ಬಹಳ ಎಚ್ಚರಿಕೆ ವಹಿಸಿ ಕೆಲಸ ಮಾಡಿ ಎಂದು ಹೇಳಿದರು. ಅಧಿಕಾರಿಗಳು ಭ್ರಷ್ಟಾಚಾರ ವಿರುದ್ಧವೂ ಗರಂ ಆದರು. ಪತ್ರಿಕೆಯಲ್ಲಿ ಸುದ್ದಿ ಬಂದಾಗ ಹಾಗೂ ಡಿಜಿಟಲ್ ಮೀಡಿಯಾದಲ್ಲಿ ಸುದ್ದಿ ಬಿತ್ತರಿಸಿದಾಗ ಎಚ್ಚರ ಆಗುವುದನ್ನು ಬಿಡಿ, ಮೊದಲೇ ಎಚ್ಚರ ವಹಿಸಿ ಕೆಲಸ ಮಾಡಿ. ಪ್ರತಿ ಗ್ರಾಮ ಪಂಚಾಯತಿಗೆ ನೋಡಲ್ ಅಧಿಕಾರಿ ಇದ್ದು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ಇವೆಲ್ಲಗಳನ್ನು ಬಗ್ಗೆ ನೋಡಲ್ ಅಧಿಕಾರಿಗಳು ನಿಭಾಯಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನೀರಿನ ಪೈಪ್ಲೈನ್ ಅಳವಡಿಸಿ 2 ವರ್ಷವಾದರೂ ನೀರು ಬಿಟ್ಟಿಲ್ಲ. ಹಾಗಾಗಿ ಕೆಲವು ಗ್ರಾಮಗಳಲ್ಲಿ ಪೈಪು ಹಾಗೂ ಮೀಟರನ್ನು ಕಿತ್ತಾಕಿದ್ದಾರೆ ಎಂದಾಗ ಶಾಸಕರು ಅಂತಹವರ ವಿರುದ್ಧ ದೂರು ಕೊಡಿ, ಇಲ್ಲವೆಂದರೆ ನೀರನ್ನು ನಿಲ್ಲಿಸಿ ಎಂದು ಹೇಳಿದರು. ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ನಿರ್ವಹಿಸಿ, ಯಾರೇ ಬಂದು ದೂರು ಕೊಟ್ಟರೂ ತೆಗೆದುಕೊಳ್ಳುವುದು ನಿಮ್ಮ ಜವಾಬ್ದಾರಿ. ತೆಗೆದುಕೊಂಡು ಪರಿಶೀಲನೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಸೂಚಿಸಿದರು. ಈ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ, ತಹಶೀಲ್ದಾರ್ ರೆಹನ್ ಬಾಷಾ, ತಾಲೂಕ್ ಪಂಚಾಯತಿ ಇಒ ಎಚ್ ಶಶಿಧರ್, ಚಿತ್ರದುರ್ಗ ತಾಲೂಕು ಪಂಚಾಯತಿ ಇಒ ರವಿಕುಮಾರ್, ಚಳ್ಳಕೆರೆ ಪೊಲೀಸ್ ಠಾಣಾಧಿಕಾರಿ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ನೋಡಲ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಪಿಡಿಒಗಳು ಇದ್ದರು. ಹೌದು ಸರ್, ಹೌದು. ಇಲ್ಲ ಸರ್, ಸದ್ಯಕ್ಕೇನು ಇಲ್ಲ ಸರ್. ಹಾಂ ಸರ್. ಒಂದು ಸಾರಿ ಹಾಕಿದ್ರೆ ಏನು ಉಪಯೋಗ, ಎಷ್ಟು ಲಾಭ ಬರ್ತದೆ, ಏನು ಬರ್ತದೆ ಅಂತ ಮಾಹಿತಿ ಕೊಡುತ್ತೆ ಕೆಲಸ ಆಗಬೇಕು. ಯಾರು ಮಾಹಿತಿ ಕೊಡಲಿಲ್ಲ ಅಂದ್ರೆ ಯಾರು ಇಸ್ಕೊಳ್ಳೋದಿಲ್ಲ. ಮಾಹಿತಿ ಕೊಟ್ರೆ ಅದಕ್ಕೂ ಇದು ಮಾಡ್ತಾರೆ. ಯಾಕಂದ್ರೆ ಇವಾಗ ಗೊತ್ತಲ್ಲ, ಇವಾಗ ನಮಗೆ ಟೋಟಲ್ ಇಲ್ಲಿ ಬೋರ್ತಿಪ್ಪೆ ಡ್ಯಾಮ್ ಅವ್ರಿಗೆ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ಪಂಚಾಯತಿಗಳಿಂದ ಬಾರ್ಡರ್ ಏರಿಯಾದಲ್ಲಿರೋವು ಅವ್ರಿಗೂ ಸೇರಿ ಉಪಯೋಗ ತಗೊಳ್ತಾರೆ. ಈ ಕಡೆ ಸ್ವಲ್ಪ ಧನ್ಯವಾಳ ಭಾಗ ಇಲ್ಲೆಲ್ಲ ಸ್ವಲ್ಪ ಕಷ್ಟ, ಇಲ್ಲೆಲ್ಲ ವಾಟರ್ ಟೇಬಲ್ ಇಲ್ಲ, ಈ ಸೈಡ್ ಎಲ್ಲ ತಗೋತಾರೆ. ಈ ರಾಣಿಕೆರೆಯಿಂದ ಮುಂದೆ ಇನ್ನೊಂದು ಡೆವಲಪ್ಮೆಂಟ್ ಈಗ ಕಾಕರಾಳ ಕೆರೆ, ಆಮೇಲೆ ಸಾಸರಳ್ಳ ಇದು ಹಳ್ಳ, ಅದರಲ್ಲೆಲ್ಲರೂ ತುಂಬಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಈ ಸಂಗೇನಹಳ್ಳಿ ಕೆರೆನಲ್ಲಿ ಅಲ್ಲಿಂದ ಮುಂದೆ ಕೋಡಿ ನೀರೆಲ್ಲರೂ ಸಹ ರಂಗೇಶ್ವರ ಈ ಕಡೆ ಹರಿತಾ ಇದೆ ಸರ್. ಅಲ್ಲಿನ ಮೊಳಕಾಲ್ಮೂರು ತಾಲೂಕಲ್ಲಿನೂ ಸಹ ಈಗ ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಅಲ್ಲಿ ಸಾಕಷ್ಟು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್. ಲಾಸ್ಟ್ ಯಾಕಂದ್ರೆ ನೀವು ನೋಡೋದಲ್ಲ, ನಮ್ಮ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಅದು 150 ವರ್ಷದಲ್ಲಿ ಬರದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಅಂದ್ರೆ ಬರಗಾಲ ಬರ್ತದಂತ. ಹಂಗಾಗಿ ಏನಿದೆ ನೀರು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ಪ್ರಮೋಟ್ ಮಾಡಿ ಒಂದು 5 ಜನ ಅದೇ ತರ ಮಾಡಿ ಕೊನೆಗೆ ರೇಷ್ಮೆ ಆಯ್ತಮ್ಮ. ನಾನು ಹೇಳಿದ್ದೀನಿ, ಹೊಸದಾಗಿ ಮಾಡ್ತಾರೆ, ಬ್ಯಾಂಕ್ ಹತ್ರ ಹೋಗಿ ಬ್ಯಾಂಕ್ನವ್ರಿಗೆ ಸಹಾಯ ಮಾಡಕ್ಕೆ ಹೇಳ್ಬೇಕು ನೀವು. ರೀಚ್ ಮಾಡಿದ್ವಿ ಸರ್, BLBC ಮೀಟಿಂಗ್ ಅಲ್ಲಿ ಹೇಳಿದ್ವಿ ಸರ್ ಬ್ಯಾಂಕ್ ಅವರಿಗೆ. ಅವ್ರು ರೆಸ್ಪಾಂಡ್ ಏನು ಮಾಡೋದೇ ಇಲ್ಲ. ರೆಸ್ಪಾಂಡ್ ಮಾಡಲ್ಲ ಅಂದ್ರೆ DC ಹತ್ರ ಹೋಗಿ ಹೇಳ್ಬೇಕು, CO ಗೆ ಹೇಳ್ಬೇಕು. ನಿಮ್ಮ ಪಾಣೆ ನೀವೇ ಕೈ ಬಿಡಬಾರ್ದು. ನಾವು ಎಷ್ಟು ಹೇಳಿದ್ವಿ, ಮೊಳಕಾಲ್ಮೂರಲ್ಲಿ ರೇಷ್ಮೆ ಇಲಾಖೆಗೆ ಸಪೋರ್ಟ್ ಮಾಡಿ. ಡಿಸ್ಟ್ರಿಕ್ಟ್ ಆಫೀಸರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಯಾರು ಇವರಾ ಸರ್? ನಮಸ್ಕಾರ ಸರ್. ನೀವು ಡಿಸ್ಟ್ರಿಕ್ಟರಾ? ಹೌದು ಸರ್, ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್ ಮ್ಯಾನೇಜರ್. LDM ಸರ್ DC ಮೀಟಿಂಗ್ ಹೋಗ್ತಾರೆ ಸರ್. ನಾವು ಕೇಳ್ಕೊಂಡ್ರೆ ಈಗ ನೀವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಎಲ್ಲ ಬ್ಯಾಂಕ್ನವ್ರಿಗೆ ಹೇಳ್ಬೇಕು ತಾನೆ. ಮೈಕ್ ಕೊಡಪ್ಪ. ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಾಲಗಳು ರೈತರಿಗೆ ಸಪೋರ್ಟ್ ಆಗ್ತಾನೆ ಇಲ್ಲ ಸರ್. ನನಗೆ ಗೊತ್ತಿರೋ ಈ ಸಾರಿ ಈ ಪರಿಸ್ಥಿತಿಯಲ್ಲಿ ಸರ್ ಇಲಾಖೆಯಿಂದ BLBC ಮೀಟಿಂಗ್ ಅಲ್ಲಿ ಬಂದು ಯಾವುದೇ ರಿಪ್ರೆಸೆಂಟೇಷನ್ ಆಗಿಲ್ಲ. ನಾನೇ ಇದ್ದೀನಿ ಸರ್, ನಾನೇ ಹೇಳಿದ್ದೀನಿ ತಾಲೂಕ್ ಪಂಚಾಯತ್ ಅಲ್ಲಿ ಬಂದು. ಸರ್ ಇಲ್ಲಿ ನೋಡಿ, ನಮ್ಮಲ್ಲಿ ಅರ್ಜಿಗಳು ವಾಪಸ್ ಒಂದ್ ನಿಮಿಷ, ಇದು ನಮ್ಮ ಚಿತ್ರದುರ್ಗ ಜಿಲ್ಲೆದು ಬಹುತೇಕ ಒಂದು 70% ಯಾವ ತರ ಆಗ್ರೋಕ್ಲೈಮೆಟಿಕ್ ಕಂಡೀಷನ್ಸ್ ಇರುತ್ತೆ ಅಂತಂದ್ರೆ, ಕ್ಲೈಮ್ಯಾಟಿಕ್ ವೆಗಾರಿಸನ್ನೇ ಬಹಳಷ್ಟು ಕಠಿಣವಾಗಿ ಇರುತ್ತೆ. ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನೋದ್ರಲ್ಲೇ ಡ್ರಾಪ್ ಬಂದಿರುತ್ತೆ.
ಸೊ ಈಗ ಅದನ್ನೊಂದು ಸೈಕಲ್ ಕಂಪ್ಲೀಟ್ ಆಗೋದಿಲ್ಲ. ಈಗ ಏನಾಗ್ತಾ ಇದೆ, ಲಾಸ್ಟ್ ಒಂದು 5-6 ಇಯರ್ಸ್ ಸಾಹೇಬ್ರು ಅವರ ಪ್ರಯತ್ನದ ಫಲವಾಗಿ ಇವತ್ತೊಂದು ಸ್ವಲ್ಪ ನೀರು ನಮ್ಮ ಜಿಲ್ಲಾದಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೆ. ನಮ್ಮ ಜನರ ಇದನ್ನ ಆಟಿಟ್ಯೂಡ್ ಹಂಗೆ ಇರುತ್ತೆ, ಏನ್ ಮಾಡಿದ್ರು ಇಷ್ಟೇ ಬಿಡಪ್ಪ ಅನ್ನೋ ರೀತಿನಲ್ಲಿ ಇದು ಅವರು ಕೈ ಬಿಡ್ತಾ ಹೋಗ್ತಾ ಇರ್ತಾರೆ. ನಾವೊಂದ್ ಸ್ವಲ್ಪ ಅದನ್ನ ಪುಷ್ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಈಗ ನೋಡಿ, ಅದರಲ್ಲಿ ರೇಷ್ಮೆದಲ್ಲೂ ಸಹ ಸಾಕಷ್ಟು ಹಣ ಇದೆ. ಬಟ್ ಏನು ಹಾರ್ಡ್ಲಿ 1 ಲಕ್ಷ 2 ಲಕ್ಷ ಅವರಲ್ಲಿ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರ್ಲಾರ್ದೇನೆ ಅಲ್ಲೇ ಸ್ಟ್ರಕ್ ಆಗುವಂತದ್ದು ಬೇಡ ಅಂತ ಹೇಳಿ ಸಾಹೇಬ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿ ಹ್ಯಾವ್ ಟು ಟೇಕ್ ಇದನ್ನ ಇನಿಷಿಯೇಷನ್. ಇವೆಲ್ಲ ಸೇರಿ ಮೀಟಿಂಗ್ಗಳಲ್ಲಿ ಇದೆಲ್ಲ ಹೇಳ್ಬೇಕು. ಸಿಎಂ ಮೀಟಿಂಗ್ ಹೇಳ್ರಿ, 25ನೇ ತಾರೀಕು ಇದೆಯಲ್ಲ, ಹೇಳ್ರಿ. ಅವ್ರು ಯಾರು ಸೆಕ್ರೆಟರಿ ಬಂದಿರ್ತಾರಲ್ಲ, ಅಲ್ಲ ಚೀಫ್ ಸೆಕ್ರೆಟರಿ ಬಂದಿರ್ತಾರೆ, ಎಲ್ಲರಿಗೂ ಗೊತ್ತಾಗಬೇಕು. ನೀವು ಆ ಪಾಯಿಂಟ್ ಎತ್ತಿ ಹೇಳ್ಬೇಕು ಇಲ್ಲಿ. ಯಾಕಂದ್ರೆ ಇವಾಗ ಮಳೆ ಬರಗಾಲ ಇರೋದು, ರೈತರಿಗೆ ಸಂಬಂಧಪಟ್ಟಿರೋ ಇವೆಲ್ಲ ಇವ್ ಸರ್ ಒಂದ್ ಸಬ್ಮಿಷನ್ ಸರ್, ಮೇಡಮ್ ಹೇಳ್ದಂಗೆ ಡಿಫಾಲ್ಟರ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಆಲ್ರೆಡಿ ಕ್ರಾಪ್ ಲೋನ್ ತಗೊಂಡ್ಬಿಟ್ರೆ ಡಿಫಾಲ್ಟರ್ಸ್ ಏನೇನು ಇದ್ರೆ ಅದು ಅವರು ಲೋನಿಗೆ ಎಲಿಜಿಬಲ್ ಸರ್. ಅಲ್ಲಿ ಸೀನಿಯರ್ ಮ್ಯಾನೇಜರ್ ಸರ್. ಸೀನಿಯರ್ ಮ್ಯಾನೇಜರ್, ಹೌದು ಸರ್. ಸುಮ್ಮನೆ ಇದು ಥಿಯರಿಟಿಕಲ್ ಹೇಳ್ಬೇಡಿ. ಈಗ ಕೆಲವ್ರಿಗೆ ಏನಿರ್ತದಲ್ಲಪ್ಪ, ಕೆಲವ್ರು ತಗೊಂಡು ಬೆಳೆ ಇದು ಮಾಡಿ ಅವರು ಡಿಫಾಲ್ಟ್ ಹೊಸ್ತಾಗಿ ಮಾಡ್ಬೇಕಲ್ಲ, ಅವ್ರಿಗೆ ಅದು ಕಟ್ಟಿ ಅವ್ರು ಕೇಳ್ಕೊಂಡ್ರೆ ಅವ್ರು ಯಾವ ತರ್ತಾರೆ ಹೇಳಿದ್. ನಾನು ಅದನ್ನೇ ಹೇಳಿದ್ದು, ಅಡಬ್ರ ಹಾಕಿದ್ರೆ ಅವ್ರು ಏನ್ ಮಾಡ್ತಾರೆ, ಕಟ್ಟೋದಿಲ್ಲ ಅಂದ್ರೆ ಏನ್ ಮಾಡಕ್ ಬರಲ್ಲ. ಅರ್ಥ ಆಯ್ತಾ? ಹೊಸ್ತಾಗಿ ಮಾಡೋರಿಗೆ ಲೋನ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತಾನೇ ಮುಂದ್ ಮಾಡ್ತಾರೆ. ಸರ್ ಆ ತರ ಇದ್ರೆ ಲೀಸ್ಟ್ ಕೊಡ್ಲಿ ಸರ್, ಕೊಡ್ಲಿ ಸರ್, ಲೀಸ್ಟ್ ಕೊಡ್ಲಿ. ಎಲ್ಲ ಬ್ಯಾಂಕ್ಗಳು ಈಗ ಅಗ್ರಿ ಅಡ್ವಾನ್ಸಸ್ ಬಹಳ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಸರ್. ನಮಗೂ ಬ್ಯಾಂಕ್ ಲೆವೆಲ್ಗೆ ಅದರದ್ದೇ ಆದಂತ ಟಾರ್ಗೆಟ್ ಇರುತ್ತೆ ಸರ್. ನಮಗೆ ಕಂಪಲ್ಸರಿ